ಮತ್ತೆ ರೈತರು ಬಾಳೆ ಎಷ್ಟು ಕಷ್ಟ ಐತೆ ಅಂತ ಮಾಡ್ರಿ ನೀವು. ಎಷ್ಟು ಕಷ್ಟ. ಎಲ್ಲಾ ಚಲೋ ಇದ್ದವ್ರಿಗೆ ಆಫೀಸ್ನಾಗ ಕುಂತ ಕೆಲಸ ಮಾಡೋರಿಗೆ ರಾತ್ರಿ ಕರೆಂಟ್ ಮುಂಜಾನೆ ಕರೆಂಟ್, ಆಫೀಸ್ನಾಗ ಕುಂತ ಕೆಲಸ ಮಾಡೋರಿಗೆ ಮುಂಜಾನೆ ಕರೆಂಟ್, ನೀವು ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಮುಂಜಾನೆ ಕರೆಂಟ್. ಆದ್ರೆ ಗೊತ್ತಿರ್ಲಿ, ರೈತ ಮಾತ್ರ ಯಾಕೆ ಅವ್ನ ಸಂಸಾರ ಇಲ್ಲ, ಅವ್ನ ಹೆಂಡತಿ ಮಕ್ಕಳಿಲ್ಲ, ಅವ ಮನುಷ್ಯ ಅಲ್ಲ. ಜಗತ್ತು ಬದುಕಿಸೋದಕ್ಕಾಗಿ ರಾತ್ರಿ 12 ಗಂಟೆಗೆ ಕರೆಂಟ್ ಬರ್ತೈತಿ. 12 ಗಂಟೆಗೆ ಎಲ್ಲಾ ಹೆಂಡತಿ ಮಕ್ಕಳನ್ನ ಬಿಟ್ಟು ಕಾಲಾಗ ಒಂದಿಷ್ಟು ಹವಾಯಿ ಚಪ್ಪಲಿ ಹಾಕೊಂಡು ತಲೆ ಮೇಲೆ ಒಂದು ಬ್ಯಾಟ್ರಿ ಕಟ್ಕೊಂಡು ಅವ ಹೊಲ್ಲಾಗ ಹೋಗಿ ನೀರ್ ಹಾಸಬೇಕು. ಮತ್ತೆ ಬರ್ತೈತೆ ಇಲ್ಲ ಕರೆಂಟ್, ಅವಾಗ ಕೈ ಕೊಡ್ತೈತೆ. ಎಷ್ಟೋ ಮಂದಿ ಮಕ್ಕಳಾಗಿರ್ಲಾರ್ದಕ್ಕೆ ರಾತ್ರಿ ಏನು ಗೊತ್ತಾಗ್ಲಾರ್ದಕ್ಕೆ ಆ ತಂಪು ಅವ್ನಿಗೆ ಏರಿ ಆ ತಂಪಿನಿಂದ ಕರೆಂಟ್ ಹಿಡಿದು ಕರೆಂಟ್ ಶಾಕ್ ಹೊಡೆದು ಅಲ್ಲೇ ಸತ್ತವ್ರು ಎಷ್ಟೋ ಮಂದಿ ನಮ್ ಕಣ್ ಮುಂದೆ ಕಾಣ್ತಾರ. ಆದ್ರೂ ಸಹಿತ ರೈತ ಬೆಳೆದಿದ್ದಕ್ಕೆ ಇಷ್ಟಕೊಂಡ ಕಷ್ಟಪಟ್ಟುಕೊಂಡು ಅವ ಆದ್ರೂ ಸಹಿತ ರೈತ ಬೆಳೆದು ಬಿಟ್ಟಾನ. ನಮ್ಮ ಜೀವನದೊಳಗ ನೌಕರಿ ಇದ್ದವ್ರಿಗೆ ನಾನು ನಿನ್ನೆ ಹೇಳಿನಲ್ಲ, ನೌಕರಿ ಇದ್ದವ್ರಿಗೆ 30 ದಿವಸದ ಪಗಾರ ಬರಲಿಲ್ಲ ಅಂತಂದ್ರೆ ಬಾಳ ಮನುಷ್ಯ ನೋವು ಆಕೈತಿ. ನಮ್ಗೆ ನೋವು ಯಾಕೈತಿ ಹೇಳ್ರಿ? ಎಲ್ಲ ನಮ್ ಸೆಟ್ ಮಾಡಿ ಇಟ್ಬಿಟ್ಟಿರ್ತೀವಿ ನಾವು, ಎಲ್ಲದಕ್ಕೆ ಇಷ್ಟಿಷ್ಟ ಅಂತ. 1 ತಿಂಗಳು ದುಡಿದಿರ್ತಕ್ಕಂಥ ವ್ಯಕ್ತಿಗೆ 1 ತಿಂಗಳು ಪಗಾರ ಬರಲಿಲ್ಲ ಅಂತಂದ್ರೆ ಆತನ ಮನುಷ್ಯ ನೋವು ಆಕೈತಿ, ಬಾಳ ತೊಂದರೆ ಆಗಕ್ಕೆ ಚಲೋ ಮಾಡ್ತಾವ. ಒಬ್ಬ ರೈತ 1 ವರ್ಷ ಹೋಗಿ ಹಾಕಿದ ಅಂತಂದ್ರೆ 1 ವರ್ಷ ಎಲ್ಲ ಬಿತ್ತಿದ್ದೆಲ್ಲ ಹೊಳೆ ಹುಂಚೆನ್ ತೊಳ್ದಂಗ ಆಕೈತಿ. ಎಲ್ಲಾ ನೀರು ಬಂದು ಕೊಚ್ಕೊಂಡು ಹೋಗ್ತೈತಿ. ಇನ್ನೊಂದ್ಸಲ ನೀರ ಬರಂಗಿಲ್ಲ, ಅಲ್ಲೇ ಬೀಜ ಕೆಟ್ಟ ಹೋಗ್ತೈತಿ. ಇಷ್ಟೆಲ್ಲ ಆದ್ರೂ ಸಹಿತ ಎಂದ ಜಗತ್ತು ಹುಟ್ಟೈತಿ ಅಂದ್ರಿಂದ ಹೊಲದಾಗ ಹೋಗಿ ಬಿತ್ತುದನ್ನು ಬಿಟ್ಟೇ ಇಲ್ಲ. ಅದಕ್ಕೆ ಅವಾಗ ಭಾರತದ ಭಾಗ್ಯ ವಿಧಾತ ಅನ್ನುವಂತ ಮಾತನ್ನ ರೈತ ಕರೀತಾರ ಅನ್ನುವಂಥದ್ದು